ಹೌದು, ಅದು ಮನಸ್ಸಿಗೆ ತನ್ನನ್ನು ತನ್ನಿಂದ ಒಂದು ತಪ್ಪಾಗಿದೆ, ಅದಕ್ಕೆ ತಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವನಿಗೆ ಕಣ್ಣಿಲ್ಲದಂತೆ ಮಾಡಿಬಿಟ್ಟಿದ್ದೀನಿ, ಅವನು ಹೆಂಗೆ ಬದುಕ್ತಾನೆ? ಈ ತಪಸ್ಸು ಅಂತ ಅಂದರೆ ಅದು ಎಲ್ಲ ಮೈ ಮರಿತಾ ಇದ್ರು ತಪಸ್ಸು ಅಂತ ಬಂದಾಗ. ಮೈ ಮರೆಯೋದು ಅಂದರೆ ನಿಜ ಅರ್ಥದಲ್ಲಿ ಮೈಯನ್ನು ಮರೆಯೋದೆ ಅನ್ನೋ ಥರ ಆಗಿರ್ತಾ ಇತ್ತು. ಅವನಿಗೊಬ್ಬಳು ಮಗಳು, ಅತಿಲೋಕ ಸುಂದರಿ ಸುಕನ್ಯೆ ಅಂತ ಹೆಸರು ಅವಳಿಗೆ. ಅವನು ನೋಡ್ದ ಅವಳನ್ನು, ಅವಳ ಲಾವಣ್ಯ ಅವನನ್ನು ಸೆಳೀತು. ಚೆಲುವು, ರೂಪ, ಸೌಂದರ್ಯ, ನಡೆ, ನೋಟ, ಸೊಗಸು ಎಲ್ಲ ಸೆಳೀತು ಅವನನ್ನು. ಸುಮ್ಮನೆ ಕುತೂಹಲ ಬಂತು. ಅಲ್ಲೇ ಯಾವುದೋ ಒಂದು ಕಡ್ಡಿ ತಗೊಂಡ್ಳು. ಏನೋ ಅಂತ ನೋಡೋಣ ಅಂತ ಚುಚ್ಚಿಬಿಟ್ಲು ಎರಡು ಕಣ್ಣು. ಅಯ್ಯೋ ದೇವ್ರೆ. ಹಾಂ, ಅವ್ರು ಯಾರೂ ಒಪ್ತಾ ಇಲ್ಲ. ತಂದೆ ಕೇಳ್ತಾ ಇದ್ದಾರೆ, ಮಂತ್ರಿಗಳು ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ, ರಾಜವೈದ್ಯರು ತಲೆ ಕೆಡಿಸ್ಕೊಂಡಿದ್ದಾರೆ. ಅವಳಿಗೆ ಅನ್ನಿಸ್ತು, ನಾನು ಅಲ್ಲೇನೋ ಒಂದು ಚುಚ್ಚಿದ್ನಲ್ಲ, ಅಲ್ಲೇನಾದರೂ ಎಡವಟ್ಟಾಗಿರ್ಬೋದಾ ಅಂತ ಅನ್ನಿಸ್ತು. ನಾನು ನಿನ್ನ ಮಗಳನ್ನು ಬಯಸಿದ್ದೀನಿ, ನನಗೆ ಮದುವೆ ಮಾಡಿ ಕೊಡ್ತೀಯಾ? ಮುಳುಗಿ ಮೇಲೆದ್ದಾಗ ನಾವು ಮೂರೂ ಜನ ಒಂದೇ ತರಹದ ಸೌಂದರ್ಯ ಇರುತ್ತೆ. ನಾವು ಈಗ ಹೆಂಗಿದೇವೋ ಹಂಗಿರೋಲ್ಲ, ನಿನ್ನ ಪತಿಯು ಈಗ ಹೆಂಗಿದಾನೋ ಹಂಗಿರೋದಿಲ್ಲ. ಮೂರೂ ಜನ ಬೇರೆ ಥರ ಆಗಿರ್ತೇವೆ, ಆದರೆ ಒಂದೇ ತರಹ ಇರ್ತೀವಿ, ವ್ಯತ್ಯಾಸ ಇರೋಲ್ಲ. ಮೂರು ಜನರಲ್ಲಿ ನೀನು ನಿನ್ನ ಗಂಡ ಯಾರು ಅಂತ ಆಯ್ಕೆ ಮಾಡಬೇಕು, ಅಂದರೆ ನಿನ್ನ ಗಂಡ ಯಾರು ಅಂತ ಗುರುತಿಸಬೇಕು. ನಮಸ್ಕಾರ. ಕಥಾ ಸಂಚಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕಥೆ ಕೇಳೋ ಸಮಯ. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಥೆಯೊಂದಿಗೆ ಸಂದೇಶ ಹಾಗೂ ಕಥೆಯಲ್ಲಿ ಹಲವು ಟ್ವಿಸ್ಟ್ಗಳನ್ನು ನೀವಂತೂ ಪ್ರತಿ ಸಂಚಿಕೆಯಲ್ಲೂ ನೋಡ್ತಾ ಇದ್ದೀರಾ, ಇದರಲ್ಲೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದರ ಮೂಲಕ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಇವತ್ತಿನ ಕಥೆ, ಅದರ ಟ್ವಿಸ್ಟ್ಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಇದು ಏನಂದರೆ ರಸಭರಿತವಾದ ಆಖ್ಯಾನ ಅಂತ ಹಿಂದೆಲ್ಲ ಯಕ್ಷಗಾನ ಪ್ರದರ್ಶನಕ್ಕೆ ಅದರಲ್ಲ ಕರಪತ್ರದಲ್ಲಿ ಹಾಕ್ತಾಯಿದ್ರು, ರಸಭರಿತವಾದ ವ್ಯಾಖ್ಯಾನ. ಅದು ಈಗ ತಿರುವುಭರಿತ ಅಂತ. ತಿರುವುಭರಿತ. ಅಲ್ಲ, ಅದೇ ನಾವು ಹಿಂದಿನ ಇದರಲ್ಲಿ ಹೇಳಿದ ಹಾಗೆ ಎಲ್ಲ ಪ್ರತಿ ನಿಮಿಷದಲ್ಲೂ ಕೂಡ ಏನೋ ಒಂದು ಟ್ವಿಸ್ಟು, ಏನೋ ಒಂದು ಆಘಾತ, ಈ ಥರದ್ದನ್ನೇ ನಿರೀಕ್ಷೆ ಮಾಡ್ತಾ ಇರುವಂಥ ಜಮಾನ ಅಂತ. ಹೌದೌದು, ಹಂಗೆ ಆಗ್ಬಿಟ್ಟಿದೆ ಇವಾಗ. ಮೊದಲಿತ್ತು ಅದು ಸಟ್ಲಾಗಿತ್ತು ಅನಿಸುತ್ತೆ, ಈಗ ಬಹಳ ದಟ್ಟವಾಗಿ ಅದು ಬೇಕೇ ಬೇಕು. ಅಂದರೆ ಆ ಡೋಪಮೀನ್ ನಮ್ಮ ಮನಸ್ಸಿನೊಳಗಿರೋ ಅದನ್ನು ಇದು ಆವಾಗವಾಗ ಹೊರ ತೆಗಿತಾ ಇರಬೇಕು ಅನ್ನುವಂಥ ಮಟ್ಟಿಗೆ ಈ ರೀಲ್ಸು ಮತ್ತು ಈ ಕಂಟೆಂಟ್ಗಳು ಅದು ನಮ್ಮನ್ನು ತಯಾರು ಮಾಡಿಬಿಟ್ಟಿದೆ. ತಕ್ಷಣ ಏನೋ ಒಂದಾಗಬೇಕು, ಸಾವಧಾನವಾಗಿ ನಡೆದು ಗೊತ್ತಾಗದಂತೆ ಬದಲಾಗೋದು ಅಂತಿದೆಯಲ್ಲ, ಅದು ಇಷ್ಟ ಆಗೋಲ್ಲ. ಅದು ಬಹಳ ಇದ್ದಕ್ಕಿದ್ದಂತೆ ಏನೋ ಒಂದು ಆಗಿಬಿಡ್ಬೇಕು, ಅಬ್ರಪ್ಟಾಗಿ. ಹಾಂ, ಇದು ಭೃಗುವಂಶದ ಒಬ್ಬ ಋಷಿಯ ಬದುಕಿನಲ್ಲಿ ನಡೆದ ಕಥೆ. ಅವನ ಹೆಸರು ಚವನ ಅಂತ. ಭೃಗುವಂಶಕ್ಕೆ ಸೇರ್ತಾನೆ, ಪರಶುರಾಮನಿಗಿಂತಲ್ಲ ಹಿಂದಿನವನು. ಅವನು ತಪಸ್ಸು ಮಾಡ್ತಾ ಇದ್ದ. ಈ ತಪಸ್ಸು ಅಂತ ಅಂದರೆ ಅದು ಎಲ್ಲ ಮೈ ಮರಿತಾ ಇದ್ರು ತಪಸ್ಸು ಅಂತ ಬಂದಾಗ. ಮೈ ಮರೆಯೋದು ಅಂದರೆ ನಿಜ ಅರ್ಥದಲ್ಲಿ ಮೈಯನ್ನು ಮರೆಯೋದೆ ಅನ್ನೋ ಥರ ಆಗಿರ್ತಾ ಇತ್ತು. ನರ್ಮದಾ ನದಿ ತೀರ, ವೈಢೂರ್ಯ ಅಂತ ಒಂದು ಪರ್ವತ ಅಂದರೆ ಒಂದು ದೊಡ್ಡ ಎತ್ತರದ ಬೆಟ್ಟ ಗುಡ್ಡಗಳ ಭಾಗ. ಅಲ್ಲಿ ಒಂದು ಕಾಡಿನ ನಡುವೆ ಅವನ ತಪಸ್ಸು ನಡೆದಿತ್ತು. ಕುಳಿತಲ್ಲೇ ಕುಳಿತು ತಪಸ್ಸು ಮಾಡ್ತಾ ಸುತ್ತ ಗಟ್ಟಿತ್ತು. ಅಲ್ಲಿ ತನಕ ಮೈ ಮರೆಯೋದು. ಹಾಂ, ಅಷ್ಟು ಮೈ ಮರೆತಿದ್ದ. ಅಲ್ಲಿ ತಪಸ್ಸು ಮಾಡ್ತಲೇ ಇದ್ದ. ಆ ಪ್ರದೇಶವೂ ಸೇರಿ ಇದ್ದ ರಾಜ್ಯಕ್ಕೆ ಶರಿಯಾತಿ ಅಂತ ಒಬ್ಬ ರಾಜ. ಶರಿಯಾತಿ, ಯಯಾತಿ ಅಂತ ಪ್ರಸಿದ್ಧ ರಾಜ ಇದ್ದಾನೆ, ಇವನು ಶರಿಯಾತಿ. ಅವನಿಗೊಬ್ಬಳು ಮಗಳು, ಅತಿಲೋಕ ಸುಂದರಿ ಸುಕನ್ಯೆ ಅಂತ ಹೆಸರು ಅವಳಿಗೆ. ಒಂದು ದಿನ ರಾಜ ವನವಿಹಾರಕ್ಕೆ ಬಂದ. ಬೇಟೆಯಲ್ಲ, ರಾಜರು ಸಹಜವಾಗಿ ಬೇಟೆಗೆ ಹೋಗ್ತಾರೆ, ಆದರೆ ವನವಿಹಾರಕ್ಕೂ ಹೋಗ್ತಾ ಇದ್ರು. ವನವಿಹಾರಕ್ಕೆ ಹೋಗುವಾಗ ಅಂತಃಪುರದವರು ಬರ್ತಾಯಿದ್ರು, ರಾಣಿಯರು, ರಾಜಕುಮಾರಿಯರು. ಸರಿ, ಅಂದರೆ ಸೇನೆಯ ತುಕಡಿ, ಸೇನೆ ತಗೊಂಡು ಅಲ್ಲಿ ಪ್ರಾಣಿಗಳು ಡಿಪಾರ್ಟ್ಮೆಂಟ್ ಬೇರೆ ಅದು. ಇಲ್ಲ ಅಂಥವಲ್ಲ, ಇಲ್ಲ ಹಣ್ಣು ತೆಗಿ, ಹೂ ಕೀಳು, ನೋಡು, ಜಲಪಾತ ನೋಡು, ನದಿ ಹರಿವು ನೋಡು, ಇಂಥದ್ದು ಬಿಟ್ಟರೆ ಭಟ್ಟರು ಇರ್ತಾರೆ. ಬಿಟ್ಟರೆ ರಕ್ಷಣಾ ಭಟ್ರು ಇದ್ದೇ ರಕ್ಷಣೆಗೆ ದೊಡ್ಡ ಭಟ್ರು ಇದ್ದೇ ಇರ್ತಾರೆ. ಮತ್ತು ಈ ಕಥೆಯಲ್ಲಿ ಭಟ್ರು ಇಲ್ಲದೆ ಇದ್ರೆ ಕತೆ ಮುಂದೆ ಹೋಗಲ್ಲ.
ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗಿದೆ. ಬಂದಿದ್ದ, ಅಲ್ಲಿಗೆ ಬಂದ. ವೈಡೂರ್ಯ ಪರ್ವತ ಭಾಳ ಚೆನ್ನಾಗಿತ್ತದು. ಅಂದರೆ ಅದು ಕಾಡಿನ ಥರ ಅಲ್ಲ, ಒಂಥರ ವನದ ತರಹ ಇತ್ತು, ಅಂದರೆ ಉದ್ಯಾನವನದ ತರಹ. ಸರಿ, ಅಲ್ಲಿ ಬಂದರು, ಎಲ್ಲರೂ ಸುತ್ತಾಡ್ತಾ ಇದ್ಲು. ಸುಕನ್ಯೆ ತನ್ನ ಸಖಿಯರ ಜೊತೆ ಅವಳು ಸುತ್ತಾಡ್ತಾ ಇದ್ಲು. ಹಂಗೆ ಸುತ್ತಾಡ್ತಾ ಸಖಿಯರೆಲ್ಲೋ ಆ ಕಡೆ ಈ ಕಡೆ ಎಲ್ಲ ಚದುರಿದ್ರು. ಇವಳೆಲ್ಲೋ ಹೋಗ್ತಾ ಇದ್ಲು. ಹಿಂಗೆ ಇವಳು ಈಗ ಅಡ್ಡಾಡ್ಕೊಂಡು ಹೋಗ್ತಾ ಇರುವಾಗ ಈ ತಪಸ್ಸು ಮಾಡ್ತಾ ಇದ್ದ ಚವನನಿಗೆ ಹೊರಗಡೆ ಏನೋ ಸದ್ದಾಯ್ತಲ್ಲ, ಕಣ್ಣು ತೆರೆದ. ಈ ಹುತ್ತಗಟ್ಟಿತ್ತು, ಕಣ್ಣಿನ ನೇರಕ್ಕೆ ಮಾತ್ರ ಹೊರಗೆ ಕಾಣಿಸುವಂತೆ ಇತ್ತದು, ಹೊರಗಿನ ಜಗತ್ತು ಕಾಣಿಸುವಂತೆ ಇತ್ತು. ಯಾಕೆ ಹಾಗಾಯಿತು, ಏನಾಯಿತು ಅಂದರೆ, ಇಲ್ಲ ಅದು ಹಾಗೆ ಇದೆ ಅದು. ಅವನು ನೋಡ್ದ ಅವಳನ್ನು. ಅವಳ ಲಾವಣ್ಯ ಅವನನ್ನು ಸೆಳೀತು. ಚೆಲುವು, ರೂಪ, ಸೌಂದರ್ಯ, ನಡೆ, ನೋಟ, ಸೊಗಸು ಎಲ್ಲ ಸೆಳೀತು ಅವನನ್ನು. ಸೆಳೀತು. ಅವನು ಹಾಗೆ ನೋಡ್ತಾ ಇದ್ದ. ಅವಳು ಆಚೆ ಈಚೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ಲು. ಒಂದು ಎತ್ತರದ ಹುತ್ತ ಕಾಣಿಸಿತು. ಹುತ್ತದ ಒಳಗಡೆ 2 ಫಳ ಹೊಳಿತಾ ಇತ್ತು. ಅದು ಇವನ ಕಣ್ಣು. ಅವಳಿಗೇನು ಗೊತ್ತು ಹುತ್ತದೊಳಗೆ ಋಷಿ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಅವಳಿಗೆ ಅದು ಏನು ಅಂತ ಗೊತ್ತಾಗಲಿಲ್ಲ. ಮತ್ತೆ ನೋಡಿದ್ಲು. ಅದು ಬಿಟ್ಕಂಡಾಗೆ ಇವನು ನೋಡ್ತಾ ಇದ್ದ. ಹಾಗೇ ಇತ್ತದು, ಸ್ವಲ್ಪ ಹೊರಳುತ್ತಿತ್ತು ಆಚೆ ಈಚೆ. ಸುಮ್ಮನೆ ಕುತೂಹಲ ಬಂತು. ಅಲ್ಲೇ ಯಾವುದೊಂದು ಕಡ್ಡಿ ತಗೊಂಡ್ಲು. ಏನು ಅಂತ ನೋಡೋಣ ಅಂತ ಚುಚ್ಚಿಬಿಟ್ಲು 2 ಕಣ್ಣು. ಅಯ್ಯೋ ದೇವ್ರೆ. ಕಣ್ಣು ಹೋಯ್ತು ಒಳಗಡೆ. ಅಪಾರವಾದ ಸಿಟ್ಟು ಬಂತು ಅವನಿಗೆ. ಕಣ್ಣು 2 ಚುಚ್ಚಿದ್ರೆ ಏನಾಗತ್ತೆ? ಸಿಟ್ಟು ಬಂತು. ಸಿಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕು ಇವರಿಗೆ ಅಂತ ರಾಜನ ಜೊತೆಗೆ ಬಂದಿದ್ದ ಅಷ್ಟೂ ಸೈನಿಕರಿದ್ದರಲ್ಲ, ಅವರ ಮಲಮೂತ್ರಗಳನ್ನು ಕಟ್ಟಿಬಿಟ್ಟ. ಅವು ಯಾವುದು ದೇವದಿಂದ ಹೊರಗೆ ಹೋಗಲ್ಲ, ಹಾಗೆ ಮಾಡಿಬಿಟ್ಟ. ಸ್ವಲ್ಪ ಹೊತ್ತು ಯಾರಿಗೋ ಏನೋ ಗೊತ್ತಾಗಲಿಲ್ಲ. ಅದೆರಡು ಭಾಳ ಸಮಸ್ಯೆ. ಅದು ಎಲ್ಲ ಅನುಭವಿಸಿರ್ತೀವಿ ಒಂದಲ್ಲ ಒಂದು ಸಮಯದಲ್ಲಿ. ಅದು ಭಾಳ ಸಿವಿಯರ್. ಅದು ಆಗಲಿಲ್ಲ ಅಂದರೆ ಮನುಷ್ಯನಿಗೆ ತಡ್ಕೊಳೋಕ್ಕಾಗಲ್ಲ ಅದು ಅಂತ. ಸರಿ, ಎಷ್ಟೊತ್ತು ತಡ್ಕೊಳ್ಳೋದು? ಒಳಗಡೆಯಿಂದ ಅದರ ಒತ್ತಡ ಇದೆ, ಅದು ಹೊರಗೆ ಹೋಗಲ್ಲ ಅನ್ನೋ ಥರ ಆದಾಗ ಇಡೀ ಒದ್ದಾಡ್ತಾ ಇದ್ದಾರೆ. ಹೊಟ್ಟೆ ನೋವು, ಇನ್ನೊಂದು, ಹಂಗೆ ಹಿಂಗೆ ಏನು ಮಾಡಿದರು. ಸರಿ, ಜೊತೆ ಬಂದು ವೈದ್ಯರೆಲ್ಲ ನೋಡಿದ್ರು. ಅಲ್ಲಿರೋ ಆ ಕಷಾಯ ಈ ಕಷಾಯ ಏನು ಮಾಡಿದ್ರು ಅದೇನೂ ಆಗೋಲ್ಲ. ರಾಜನಿಗೆ ಅನ್ನಿಸ್ತು ಇದು ಇದ್ದಕ್ಕಿದ್ದ ಹಾಗೆ, ಯಾರೋ ಒಬ್ಬನಿಗಾದರೆ ಇಬ್ಬರಿಗಾದರೆ ಸರಿ. ಏನೋ ಇಲ್ಲೇನೋ ಹೋದರು, ಯಾವುದೋ ಹಣ್ಣು ತಗೊಂಡು ತಿಂದರು ಮರದ್ದು, ಅದರಿಂದ ಏನೋ ಆಯಿತು ಅಂತಲ್ಲ ಅನ್ಕೊಂಬೋದು. ಎಷ್ಟೂ ಜನಕ್ಕಾಗಿದೆ, ಒಬ್ಬನ್ನೂ ಬಿಡದೆ. ಅವನಿಗೆ ಅನ್ನಿಸ್ತು ಇದು ಬೇರೆ ಏನೋ ನಡೆದಿದೆ. ಅವನಿಗೆ ಗೊತ್ತಿತ್ತು ಇದು ತಪೋಭೂಮಿ, ಇಲ್ಲಿ ತಪಸ್ವಿಗಳಿದ್ದಾರೆ, ಅದರಲ್ಲೂ ಚವನ ಇಲ್ಲಿ ತಪಸ್ಸು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರೋದು ವಿಷಯ. ಅವನು ಎಲ್ಲರನ್ನೂ ಸೈನಿಕರನ್ನು ಕೇಳ್ದ, ಇಲ್ಲಿ ಅಪಚಾರವಾಗುವ ಘಟನೆಗಳನ್ನು ಏನಾದರೂ ಮಾಡಿದ್ದೀರಾ? ಇಲ್ಲಿಯ ತಪಸ್ವಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಚವನ ಮಹರ್ಷಿಗಳಿಗೆ ತೊಂದರೆ ಆಗುವಂಥದ್ದೇನಾದ್ರು ಮಾಡಿದ್ದೀರಾ? ಅವ್ರು ಯಾರಿಗೂ ಅಲ್ಲಿ ಯಾರೂ ತಪಸ್ವಿಗಳು ಸಿಕ್ಕಿಲ್ಲ, ಕಾಣಿಸಿಲ್ಲ, ಚವನನೂ ಕಾಣಿಸಿಲ್ಲ ಯಾರಿಗೂ. ಇಲ್ಲ ಅಂತ ಎಲ್ಲರದ್ದು ಉತ್ತರ. ರಾಜ ಜೋರಾಗಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರೋ ಒಬ್ಬರು ಮಾಡಿದಿರಿ, ಸತ್ಯ ಒಪ್ಪಿಕೊಳ್ತಾ ಇಲ್ಲ, ಅದರಿಂದಲೇ ಹೀಗಾಗಿದೆ. ಅದನ್ನು ಯಾರು ನೀವು ಒಪ್ಪಿಕೊಂಡು ಆಮೇಲೆ ಏನೊಂದು ಪರಿಹಾರ ಕಂಡುಕೊಳ್ದಿದ್ರೆ ಇದು ಪರಿಹಾರ ಆಗೋಲ್ಲ. ಇದನ್ನೆಲ್ಲ ಸುಕನ್ಯೆ ನೋಡ್ತಾ ಇದ್ಲು. ಅವಳು ರಾಜಕುಮಾರಿ, ಅವಳಿಗೂ ಕಷ್ಟ ಅರ್ಥ ಆಗ್ತಾ ಇತ್ತು. ಅವ್ರು ಯಾರೂ ಒಪ್ತಾ ಇಲ್ಲ, ತಂದೆ ಕೇಳ್ತಾ ಇದ್ದಾರೆ, ಮಂತ್ರಿಗಳು ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ, ರಾಜವೈದ್ಯರು ತಲೆ ಕೆಡಿಸ್ಕೊಂಡಿದ್ದಾರೆ. ಅವಳಿಗೆ ಅನ್ನಿಸ್ತು, ನಾನು ಅಲ್ಲೇನೋ ಒಂದು ಚುಚ್ಚಿದ್ನಲ್ಲ, ಅಲ್ಲೇನಾದರೂ ಎಡವಟ್ಟಾಗಿರ್ಬೋದಾ ಅಂತ ಅನ್ನಿಸ್ತು. ಅವಳು ತಂದೆಗೆ ಹೇಳಿದ್ಲು, ನಾನು ಒಂದು ಕಡೆ ಹೋದೆ, ಅಲ್ಲೊಂದು ಹುತ್ತ ಇತ್ತು, ಅದರೊಳಗೆ ಏನೋ ಫಳ ಅಂತ ಹೊಳಿತಾ ಇತ್ತು, ಕಡ್ಡಿ ತಗೊಂಡು ಚುಚ್ಚಿದೆ, ಅದರಲ್ಲಿ ಏನಾದರೂ ತಪ್ಪಾಗಿರ್ಬೋದಾ ಅಂತ ಕೇಳಿದ್ಲು ಅವಳು. ಪುಣ್ಯ, ಅಟ್ಲೀಸ್ಟ್ ಫ್ಲ್ಯಾಶ್ ಆಯಿತು ಅವಳಿಗೆ. ಫ್ಲ್ಯಾಶ್ ಆದಮೇಲೆ ಸಾಧಾರಣ ನಮಗೊಂದು ಅಭ್ಯಾಸ ಇರುತ್ತೆ, ನನ್ನಿಂದ ತಪ್ಪಾಗಿದ್ರೆ ಮುಚ್ಚಿಟ್ಬಿಡೋದು, ಯಾರೂ ನೋಡಿಲ್ವಲ್ಲ. ಹೌದು, ನಾನು ಸಿಕ್ಕಾಕೊಳ್ತಿದ್ರೆ ಸಾಕು. ಅಲ್ಲ, ಸಿಕ್ಕಾಕೊಳ್ಳೋಕ್ಕೆ ಯಾರು ಕಾಣದೇ ಇರೋದ್ರಿಂದ ಸಾಕ್ಷಿ ಇಲ್ಲ. ಕರೆಕ್ಟ್. ಅದು ಹಂಗೆ ಮಾಡಲಿಲ್ಲ ಅವಳು. ಅಷ್ಟು ಜನರ ಕಷ್ಟ ಪರಿಹಾರ ಮಾಡಬೇಕಲ್ಲ. ರಾಜ ಹೌದಾ ಎಲ್ಲಿ ಅಂತ ಅಂದ. ಅಲ್ಲಿಗೆ ಹೋದರೆ ಇಲ್ಲಿ ಅಂತ ತೋರಿಸಿದ್ಲು ಅವಳು. ಸರಿ, ರಾಜ ಹುತ್ತ ತೆಗೆಸಿದ.
ಹೊತ್ತ ತೆಗೆಸಿದ್ರೆ ಋಷಿ ಇದ್ದಾನೆ, ಕಣ್ಣೆರಡು ಚುಚ್ಚಿದೆ, ರಕ್ತ ಹರಿತಾ ಇದೆ, ಕಣ್ಣು ಹೋಗಿದೆ, ದೃಷ್ಟಿಯೇ ಹೋಗಿದೆ. ಕಾಲಿಗೆ ಬಿದ್ದ. ರಾಜ ಗೊತ್ತಾಗದೆ ನನ್ನ ಮಗಳು ತಪ್ಪು ಮಾಡಿದ್ಲು ಅಂತ. ಸರಿ, ಅವನಿಗೆ ಗೊತ್ತಾಗದೆ ಮಾಡಿದ್ದು ಅಂತ ಅವನಿಗೂ ಅಷ್ಟೊತ್ತಿಗೆ ಆ ನೋವಿಗೆ ಹಂಗೆ ಮಾಡಿದ್ನೇ ಹೊರತು ಏನೋ ಇದೇ ಮಾಡಬೇಕು ಅಂತ ಅಲ್ಲ. ನೋವಿಗೊಂದು ಪ್ರತಿಕ್ರಿಯೆ ಬಂದಿತ್ತು ಅಷ್ಟೇ, ಆಕ್ಷನ್. ಸರಿ ಆಯಿತು, ಅದನ್ನು ತಾನೇನು ಮಾಡಿದ್ದು ಅದು ಸರಿ ಮಾಡಿಬಿಟ್ಟ, ಸರಿ ಆಗೋಯ್ತು. ಅದಾದ ಮೇಲೆ ರಾಜನಿಗೆ ಕೇಳ್ದ, ನಾನು ನಿನ್ನ ಮಗಳನ್ನು ಬಯಸಿದ್ದೀನಿ, ನನಗೆ ಮದುವೆ ಮಾಡಿ ಕೊಡ್ತೀಯಾ? ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಈಗ ಒಪ್ಪಬೇಕಾಗಿರೋದು ಸುಕನ್ಯೆ. ಅವನಿಗೆ ವಯಸ್ಸಾಗಿದೆ, ತಪಸ್ಸು ಮಾಡ್ತಾ ಮಾಡ್ತಾ ದೇಹದಲ್ಲಿ ಏನೂ ಇಲ್ಲ, ಹಾಗಿದ್ದಾನೆ. ಗಡ್ಡ ಜಟೆ, ಕೂದಲಿಗೊಂದು ಇದೇ ಇಲ್ಲ, ಒಣಕಲ ಶರೀರ, ಕಣ್ಣು ತೆಗೆದ್ಬಿಟ್ಟು ಎರಡೂ ಕಣ್ಣಿಲ್ಲ. ಅವಳೆ ಸ್ವತಃ ಕಣ್ಣು ತೆಗೆದಿದ್ದಾಳೆ. ಸುಕನ್ಯೆ ಮುಂದೆ ಬಂದು ಹೇಳಿದ್ದು ನಾನು ಮದುವೆ ಆಗ್ತೀನಿ ಅಂತ. ಸರಿ, ರಾಜ ಒಪ್ಪಿದ. ಅಲ್ಲಿಯೇ ವಿವಾಹ ಆಯಿತು. ಸರಿ, ಸುಕನ್ಯೆ ನಾನು ಇಲ್ಲೇ ಇರ್ತೀನಿ, ರಾಜ್ಯಕ್ಕೆ ಬರೋಲ್ಲ ಅಂತಂದು ಇವರೆಲ್ಲ ಹಿಂದಿರುಗಿದ್ರು. ಸುಕನ್ಯೆ ಅಲ್ಲಿ ಸಂಸಾರ ಶುರು ಮಾಡಿದ್ಲು. ಅಲ್ಲೇ ಒಂದು ಪರ್ಣಕುಟೀರ ಅವನದ್ದಿತ್ತು, ಅದನ್ನು ಸರಿ ಮಾಡಿಕೊಂಡು ಅಲ್ಲಿಯೇ ಅವನು ಆ ಥರ ತಪಸ್ಸನ್ನು ಬಿಟ್ಟ. ತಪಸ್ಸನ್ನು ಬಿಟ್ಟ ಅಂತಲ್ಲ, ಮೈ ಮರೆತು ತಪಸ್ಸಲ್ಲ, ಅದಕ್ಕೊಂದು ಸಂಸಾರ ಇತ್ತು. ನಿರ್ದಿಷ್ಟ ಸಮಯ ಹೀಗೆ ಅಂತ. ತಪಸ್ಸೇ ಮುಖ್ಯ ಕಾರ್ಯ, ಬೇರೆ ವೃತ್ತಿ ಅಂತೇನೂ ಮಾಡ್ತಿರಲಿಲ್ಲ ಅವರು. ಯಾಕೆಂದರೆ ಹೊಟ್ಟೆಗೆ ಬಟ್ಟೆಗೆ ಎರಡು ಬೇಕಾಗಿರೋದು ಬದುಕಿನಲ್ಲಿ. ಹೊಟ್ಟೆಗೆ ಗಡ್ಡೆ ಗೆಣಸುಗಳು ಬೇಕಾದಷ್ಟು ಸಿಗ್ತಾಯಿತ್ತು. ಒಂದು ಮರದ ಮೇಲೆ, ಮರಗಿಡಗಳ ಮೇಲೆ ಬೆಳೆಯೋದು, ಇನ್ನೊಂದು ಕೆಳಗೆ ಬೆಳೆಯೋದು. ಗಡ್ಡೆ ಒಂದು, ಗಡ್ಡೆ ಗೆಣಸು, ಹಣ್ಣು ಹಂಪಲು. ಆಮೇಲೆ ಉಳಿದಂತೆ ಮರದ ತೊಗಟೆ, ಪ್ರಾಣಿಗಳ ಚರ್ಮ, ಅವುಗಳೇ ಬಟ್ಟೆಯಾಗಿ ಎಲ್ಲ ಬಳಸ್ತಾ ಇದ್ದರು. ಹಾಗಾಗಿ ಕಾಡಿನಲ್ಲಿರುವವರಿಗೆ ವೃತ್ತಿ ಮಾಡಬೇಕು ಅಂತಿರಲಿಲ್ಲ, ಯಾವುದಕ್ಕೂ ಬೇರೆದೇನೂ ಬೇಕಾಗಿರಲಿಲ್ಲ. ಪರ್ಣಕುಟೀರ ಕಟ್ಕೊಳ್ತಾ ಇದ್ರು, ಅದಕ್ಕೆ ಬೇಕಾಗಿರೋದು ಎಲ್ಲವೂ ಅಲ್ಲೇ ಸಿಕ್ಕಿರ್ತಾ ಇತ್ತು. ಇವತ್ತಿನ ಟೈಮಲ್ಲಿ ಆ ಥರ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದ್ರಿಂದ ಈ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬರ್ತಿದೆ. ಹಾಂ, ಹೌದು. ₹1 ಇಲ್ಲದೆ ಬದುಕಬಹುದು, ₹1 ಬೇಡ. ಹಾಗಂತ ಹೊಟ್ಟೆಗಿಲ್ವಾ? ಇದೆ. ಚೆನ್ನಾಗಿಲ್ವಾ ಹೊಟ್ಟೆಗೆ? ಚೆನ್ನಾಗೇ ಇದೆ. ಏನು ಹಸಿನೇ ತಿನ್ಕೊಂಡೇನಿರ್ತಾ ಇರಲಿಲ್ಲ ಅವರು. ಕೃಷಿ ಮಾಡ್ತಾಯಿದ್ರು, ಇಲ್ಲ ಅಂತೇನಿಲ್ಲ. ಬೆಳೆಗಳನ್ನು ಬೆಳ್ಕೊಳ್ತಿರಲಿಲ್ಲ ಅಂತೇನೂ ಇಲ್ಲ. ಅವರೇ ಕೆಲಸ ಮಾಡ್ಕೋತಾ ಇದ್ದರು. ಸಹಜ ಕೃಷಿಯಲ್ಲಿ ಮಾಡ್ಕೋತಾ ಇದ್ದರು. ಧಾನ್ಯಗಳನ್ನು ಬೆಳ್ಕೋತಾ ಇದ್ದರು. ಎಲ್ಲವೂ ಸಿಗ್ತಾ ಇತ್ತು, ತರಕಾರಿನೋ ಹಣ್ಣು ಎಲ್ಲ ಇರ್ತಾ ಇತ್ತು. ಬಟ್ಟೆಗೆ ಇದು ಸಿಗ್ತಾ ಇತ್ತು, ಮುಗೀತಲ್ಲಿಗೆ. ಇನ್ನೇನು ಬೇಕಿದೆ? ಹಾಗಾಗಿ ₹1 ನಾಣ್ಯ, ₹1 ನೋಟು ಇಲ್ಲದೆ ಬದುಕೋದಕ್ಕೆ ಬರ್ತಾ ಇತ್ತು. ಇವತ್ತು ಬರೋಲ್ಲ. ಇವತ್ತು ಆ ಥರ ಯಾರಾದರೂ ಬದುಕಿದ್ರೆ ಅದೊಂದು ದೊಡ್ಡ ಕಥೆ. ಅವನಿಗೂ ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದೀವಲ್ಲ. ಸರಿ, ಬದುಕು ನಡೀತಾ ಇತ್ತು. ಒಂದು ದಿನ ದೇವಲೋಕದ ಅಶ್ವಿನಿ ಕುಮಾರರು ಬಂದರು ಆ ಪ್ರದೇಶಕ್ಕೆ. ಅಶ್ವಿನಿ ಕುಮಾರರು ಇವಳನ್ನು ನೋಡಿದ್ರು. ಇವಳು ನದಿಯಿಂದ ಸ್ನಾನ ಮಾಡಿ ಆ ಪರ್ಣಕುಟಿಗೆ ಹೋಗ್ತಾಯಿದ್ರು. ನೋಡಿದ್ರು, ಅಪ್ರತಿಮ ಸುಂದರಿ. ಈ ಅಶ್ವಿನಿ ಕುಮಾರರಿಗೆ ಒಂದು ಕಾರ್ಯ ಆಗಬೇಕಾಗಿತ್ತು, ಅವರಿಗೊಂದು ಕೆಲಸ ಆಗಬೇಕಾಗಿತ್ತು. ಈ ಕೆಲಸ ಪೂರೈಸ್ಕೊಳ್ಬೇಕು ಅಂತ ಒಂದು ಅನ್ನಿಸ್ತು ಅವರಿಗೆ. ಅವ್ರ ಉದ್ದೇಶ ಈಡೇರಿಸ್ಕೊಳ್ಬೇಕು. ಅವರು ಹೋಗಿ ಅವಳಿಗೆ ಹೇಳಿದ್ರು, ವಯಸ್ಸಾಗಿದೆ ನಿನ್ನ ಗಂಡನಿಗೆ, ಕಣ್ಣುಗಳಿಲ್ಲ, ನಿನಗೆ ಸುಖ ಕೊಡೋದಿರಲಿ, ನಿನ್ನನ್ನು ಸಾಕೋದಕ್ಕೂ ಸಾಧ್ಯ ಇಲ್ಲ. ಅವನು ಎಲ್ಲ ನೀನೇ ಮಾಡಿ ಸಾಕಬೇಕು. ಯಾಕಿಂತ ಗಂಡನ ಜೊತೆ ಬದುಕ್ತೀವಿ? ನಾವು ನೋಡು ಎಂಥ ಸುಂದರರು, ಚಿರ ಯುವಕರು, ನಮಗೆ ಮುಪ್ಪೇ ಬರೋಲ್ಲ. ನಾವು ದೇವವೈದ್ಯರು, ದೇವಲೋಕದವರು, ದೇವತೆಗಳು, ದೇವವೈದ್ಯರು ನಾವು. ನಮ್ಮಲ್ಲಿ ಯಾರೋ ಒಬ್ಬರನ್ನ ನೀನು ಮದುವೆ ಆಗ್ಬೋದಲ್ಲ ಅಂತ ಅಂದರು. ಸುಕನ್ಯೆ ಹೇಳಿದ್ಲು, ಇಲ್ಲ, ವಯಸ್ಸಾಗಿದೆಯೋ ಇನ್ನೊಂದಾಗಿದೆಯೋ, ನಾನು ಸುಖವಾಗೇ ಇದ್ದೀನಿ. ನನ್ನ ಗಂಡನಿಂದ ನನಗೇನೂ ಸಮಸ್ಯೆ ಇಲ್ಲ, ನನಗೆ ಯಾವ ಕೊರತೆಯೂ ಬಾಧಿಸೋದಿಲ್ಲ, ಕೊರತೆ ಇಲ್ಲ ನನಗೆ. ಅದಕ್ಕೆ ಅವ್ರು ಹೇಳಿದ್ರು, ನಿನಗೆ ನಾವೊಂದು ಉಪಕಾರ ಮಾಡ್ತೀವಿ, ಆದರೆ ನೀನೊಂದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು. ನಿನ್ನ ಗಂಡನನ್ನು ನಮ್ಮಷ್ಟೇ ಸುಂದರನನ್ನಾಗಿ, ಯುವಕನನ್ನಾಗಿ ಮಾಡ್ತೀವಿ. ಆದರೆ ನಿನಗೊಂದು ಸವಾಲಿದೆ, ಆ ಸವಾಲಲ್ಲಿ ನೀನು ಉತ್ತೀರ್ಣಳಾದರೆ ಮಾತ್ರ. ಏನು ಅಂತ ಕೇಳಿದ್ಲು ಅವಳು. ನಾವಿಬ್ಬರು ಮತ್ತು ನಿನ್ನ ಪತಿ 3 ಜನ ನದಿಯಲ್ಲಿ ಮುಳುಗುತ್ತೀವಿ. ಮುಳುಗಿ ಮೇಲೆದ್ದಾಗ ನಾವು 3 ಜನ ಒಂದೇ ತರಹದ ಸೌಂದರ್ಯ ಇರುತ್ತೆ. ನಾವು ಈಗ ಹೆಂಗಿದೇವೋ ಹಂಗಿರೋಲ್ಲ,
ನಿನ್ನ ಪತಿಯು ಈಗ ಹೆಂಗಿದಾನೋ ಹಂಗಿರೋದಿಲ್ಲ. 3 ಜನ ಬೇರೆ ಥರ ಆಗಿರ್ತೇವೆ, ಆದರೆ ಒಂದೇ ತರಹ ಇರ್ತೀವಿ, ವ್ಯತ್ಯಾಸ ಇರೋಲ್ಲ. 3 ಜನರಲ್ಲಿ ನೀನು ನಿನ್ನ ಗಂಡ ಯಾರು ಅಂತ ಆಯ್ಕೆ ಮಾಡಬೇಕು, ಅಂದರೆ ನಿನ್ನ ಗಂಡ ಯಾರು ಅಂತ ಗುರುತಿಸಬೇಕು. ಹಾಗೆ ಅಂತಾದರೆ ನಿನಗೆ ಶಾಶ್ವತವಾಗಿ ನಿನ್ನ ಗಂಡ ಚಿರಯುವಕನೂ ಅತಿ ಸುಂದರನೂ ಆಗುವಂತೆ ಆಗತ್ತೆ ಅಂತ ಅಂತ ಅಂದರು. ಅವಳು ಕೇಳ್ತೀನಿ ಅಂದವಳು. ಸೀದಾ ಆಶ್ರಮಕ್ಕೆ ಹೋದ್ಲು. ಚವನನಿಗೆ ಹೇಳಿದ್ಲು, ಹೀಗೆಲ್ಲ ಬಂದು ಹೇಳ್ತಾ ಇದ್ದಾರೆ ದೇವವೈದ್ಯರು. ಚವನ ಅಂದ, ಆಯಿತು ನಡಿ ಅಂತ ಅಂದ. ಹೋದರು. ಇವಳು ದಡದಲ್ಲಿ ನಿಂತಲು. ಅವರು 3 ಜನ ನೀರಲ್ಲಿ ಮುಳುಗಿದ್ರು. ಮೇಲೆದ್ದು ಬಂದರು. ಮೇಲೆದ್ದು ಬಂದರೆ 3 ಜನ ಬೇರೆ ಥರ ಇದ್ದಾರೆ. ಅತ್ಯದ್ಭುತವಾದ ಸೌಂದರ್ಯ, ಯೌವನ, ಮೈ ತುಂಬ ಒಡವೆಗಳು, ಅಲಂಕಾರ, ದಿವ್ಯವಾದ ವಸ್ತ್ರಗಳು. ಒಂದೇ ಒಂದು ಚೂರು ವ್ಯತ್ಯಾಸ ಗುರುತಿಸೋದಕ್ಕಾಗೋಲ್ಲ. ಈ ಹಿಂದೆಲ್ಲ ಇರ್ತಾಯಿತ್ತು, ಈಗ ಬಿಟ್ಟೋಗಿದೆ. ವ್ಯತ್ಯಾಸ ಗುರುತಿಸಿ ಅಂತ ಹೌದು, ಪತ್ರಿಕೆಗಳೆಲ್ಲ ಹಾಕ್ತಾಯಿದ್ರು, ಮ್ಯಾಗ್ಝೀನ್ಗಳಲ್ಲೆಲ್ಲ. ಇದರಲ್ಲಿರುವ 8 ವ್ಯತ್ಯಾಸಗಳನ್ನು ಗುರುತಿಸಿ, 6 ವ್ಯತ್ಯಾಸಗಳನ್ನು ಗುರುತಿಸಿ ಅಂತೆಲ್ಲ. ವ್ಯತ್ಯಾಸವೇ ಇಲ್ಲ, ಗುರುತಿಸೋದು ಹೇಗೆ? ಆ ಚವನ ಅದರಲ್ಲಿ ಏನೋ ಇದನ್ನು ಮಾಡಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಪ್ರಾಮಾಣಿಕವಾಗೇ ಇದ್ದವನು. ಯಾಕೆಂದರೆ ಅವಳು ಗುರುತಿಸದೇ ಇದ್ದರೆ ಆಗೋದೇನು ಬೇರೆ ಹೊಸ್ತೇನೂ ಆಗಲ್ಲ. ಚವನ ಮೊದಲಿನ ಥರ ಇರ್ತಾನಷ್ಟೇ. ಆ್ಯಂಡ್ ಹಿ ಈಸ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಅಷ್ಟೇ, ಅವನಿಗೂ ಏನು ಸಮಸ್ಯೆ ಇಲ್ಲ, ಇವಳಿಗೂ ಸಮಸ್ಯೆ ಇಲ್ಲ. ಅದು ಇವರಿಬ್ಬರಿಗೂ ಸಮಸ್ಯೆ ಆಗಿಲ್ಲ. 3ನೇ ಅವ್ರಿಗೆ ಬೇಕಾಗಿರೋದಕ್ಕೆ ಈ ಥರ ಎಲ್ಲ ಮಾಡ್ತಿರೋದು. ಅದಕ್ಕೆ ಅವಳು ನೋಡಿದ್ಲು, ಯಾವುದನ್ನು ಕಣ್ಣು ಗುರುತಿಸೋದಕ್ಕೆ ಸೋಲತ್ತೋ ಅದನ್ನು ಮನಸ್ಸು ಗುರುತಿಸುತ್ತೆ. 3 ಜನರನ್ನು ಸ್ವಲ್ಪ ಹೊತ್ತು ನೋಡಿದ್ಲು. ಕಣ್ಣು ಸೋತಿತು, ಆದರೆ ಮನಸ್ಸು ಗೆದ್ದಿತ್ತು. ಅಷ್ಟು ವರ್ಷ ಬದುಕು ಮಾಡಿದ್ದಾಳೆ, ಪ್ರೀತಿ ಮಾಡಿದ್ದಾಳೆ, ಅವನು ಪ್ರೀತಿ ಮಾಡಿದ್ದಾಳೆ. ಪ್ರೀತಿಯ ಸಂಸಾರವೇ ಅವರದ್ದು. ವಯಸ್ಸು, ರೂಪ, ದೇಹ ಸಂಪತ್ತು ಇದೆಲ್ಲ ಕೌಂಟ್ ಆಗತ್ತಾ ಅಂತ ಅನ್ನೋದು ಅವ್ರವ್ರಿಗೆ ಬಿಟ್ಟು ವಿಷಯ. ಅದು ಗೌಣ ಆಗುತ್ತೆ, ನಿಜವಾದ ಪ್ರೀತಿ ಇದೆ ಅಂತಂದರೆ. ಇಬ್ಬರೂ ಬಹಳ ಸುಂದರವಾಗಿ ಸಮವಯಸ್ಕರಾಗಿದ್ದರೆ ಮಾತ್ರ ಅವ್ರ ನಡುವೆ ಪ್ರೀತಿ ಇರುತ್ತೆ, ಸಂಸಾರ ಚೆನ್ನಾಗಿರುತ್ತೆ, ಅವ್ರ ನಡುವೆ ಸೌಹಾರ್ದ ಸಂಬಂಧ ಇರುತ್ತೆ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಪ್ರಪಂಚದಲ್ಲಿ ಇಲ್ಲ. ನಿಜ. ಆದರೂ ಆ ಭ್ರಮೆ ಹಿಂದೆ ಓಡ್ತಾ ಇರುತ್ತೆ. ಭ್ರಮೆ ಬಿಡಲ್ಲ ನಮ್ಮನ್ನು. ಅವಳು ಗುರುತಿಸಿದ್ಲು. ಭೇಷ್ ಅಂದರು ಅಶ್ವಿನಿ ದೇವತೆಗಳು. ಅವ್ರು ಮತ್ತು ತಮ್ಮ ಮೂಲ ರೂಪಕ್ಕೆ ಹೋದರು. ಅವನನ್ನು ಇದೇ ರೂಪದಲ್ಲಿ ಮುಂದುವರಿಸಿದ್ರು. ಅದಾದ ಮೇಲೆ ಚವನನಿಗೆ ಹೇಳಿದ್ರು. ಅದೇನಾಗಿತ್ತು ಅಂದರೆ ದೇವತೆಗಳ ಒಂದು ಸಮಾನ ಸ್ಕಂಧತೆ ಇವರಿಗಿರಲಿಲ್ಲ. ಅಶ್ವಿನಿ ದೇವತೆಗಳಿಗೆ ಒಂದು ಮಟ್ಟ ಕಡಿಮೆ ಇತ್ತು. ಅವ್ರಿಗೆ ಅದನ್ನು ಪಡ್ಕೋಬೇಕಾಗಿತ್ತು. ಚವನನಿಗೆ ಹೇಳಿದ್ರು, ನಿನ್ನಿಂದ ಸಾಧ್ಯ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸೋದಕ್ಕೆ ಅಂತ. ಅಂದರೆ ಅಸಮಾನತೆ ಅಂತಲ್ಲ, ದೇವತೆಗಳಾಗೋದು, ಅಲ್ಲಿ ಅಧಿಕಾರ ಪಡೆಯೋದು ಅನ್ನೋದು ಅದು ನಾವು ಪ್ರಯತ್ನಿಸಿ ಅರ್ಹತೆ ಪಡೆದು ಅದನ್ನು ತಗೊಳ್ತಾ ಹೋಗಬೇಕು. 1ನೇ ಕ್ಲಾಸ್ ಪರೀಕ್ಷೆ ಓದಿದ್ವಿ, 1ನೇ ಕ್ಲಾಸ್ ಪರೀಕ್ಷೆ ಬರೆದ್ವಿ, 2ನೇ ಕ್ಲಾಸಿಗೆ ತೇರ್ಗಡೆ ಆದ್ವಿ. ಹಾಗಾದರೆ ದೇವತೆಗಳು ಅಂತಂದರೆ ಹಾಗೆ ಸೃಷ್ಟಿಯಾಗುವಂಥದ್ದು ಆಗಬಹುದಾದಂತಹ ಇದು ಅಂತನಾ? ಹೌದು, ದೇವತೆಗಳೆಲ್ಲ ಹಾಗೇನೆ. ಯಾವ ದೇವತೆಗಳು ಈಗ ದೇವತೆಗಳು ಅಂತ ಸೃಷ್ಟಿಯಾಗಿಲ್ಲ. ಅವರಾಗಿದ್ದು ಹೇಗೆ ಅಂತ ಅಂದರೆ ಕಶ್ಯಪರ ಬೇರೆ ಬೇರೆ ಪತ್ನಿಯರಿಗೆ ಮಕ್ಕಳು ಹುಟ್ಟಿದ್ದು. ಅದಿತಿಗೆ ಹುಟ್ಟಿದವರು ಆದಿತ್ಯರು, ಅಂದರೆ ಅವರೇ ದೇವತೆಗಳು ಅಂತ ನಾವು ಕರಿತಾ ಇದ್ದೀವಿ. ದೇವತೆ ಅಂತ ಕರೆದಿದೆ ಅವರಿಗೆ. ಹಾಗೆಯೇ ದಿತಿಗೆ ಹುಟ್ಟಿದವರು ದೈತ್ಯರು. ಹೀಗೆ ಒಂದೇ ತಂದೆ ಬೇರೆ ಬೇರೆ ತಾಯಂದಿರ ಮಕ್ಕಳು ಅವರೆಲ್ಲ. ಆದರೆ ಅಲ್ಲಿರುವ ದೇವತೆಗಳು ಎಲ್ಲರೂ ಅದೇ ಅಲ್ಲ. ಈಗ ದೇವತೆಗಳಲ್ಲಿ ಪ್ರಧಾನವಾಗಿ ಇಂದ್ರ ರಾಜನಾಗಿದ್ದಾನೆ, ಅಗ್ನಿ, ಯಮ, ವರುಣ ಇವರೆಲ್ಲ ಇದ್ದಾರೆ ಅಲ್ಲಿ. ಅದರಲ್ಲಿ ಕುಬೇರ ಇದ್ದಾನೆ. ಕುಬೇರ ಮನುಷ್ಯ, ರಾವಣನ ಅಣ್ಣ, ವಿಶ್ರವಸು ಮುನಿಯ ಮಗ. ಅವನು ಸಾಧನೆ ಮಾಡಿ ದೇವತೆ ಆಗಿದ್ದವನು. ಅವನು ನಿವೃತ್ತಿ ಅಂತ ಒಬ್ಬ ಇದ್ದಾನೆ, ಅವನು ರಾಕ್ಷಸ, ಅವನು ಅಲ್ಲಿ ದೇವತೆಯಾಗಿದ್ದಾನೆ ಅವನು. ಹಾಗಾಗಿ ಅದೆಲ್ಲ ಪಡೆದುಕೊಳ್ಳುವಂಥದ್ದು ಅದೆಲ್ಲವೂ. ಇಂದ್ರ ಅಂತೂ ಹೆಚ್ಚಾಗಿ ಇಂದ್ರ ಮನುಷ್ಯನೇ ಹೋಗಿ ಅಲ್ಲಿ ಕುಳಿತುಕೊಳ್ಳೋದು. ಹಾಗಾಗಿ ಇವರಿಗೂ ಏನಾಗಿದೆ, ಆ ಸ್ತರ ಬಂದಿಲ್ಲ. ಅದಕ್ಕೆ ಇನ್ನಷ್ಟು ಅರ್ಹತೆ ಪಡ್ಕೋಬೇಕಿದೆ. ಅದನ್ನು ಚವನ ತನ್ನ ತಪಸ್ಸಿನಿಂದ ಮಾಡಬಲ್ಲ. ಕೇಳಿಕೊಂಡ್ರು, ನಮಗೆ ಇದೊಂದನ್ನು ಮಾಡಿಕೊಡ್ತೀಯ ಅಂತ. ಆಯಿತು ಅಂತ ಹೇಳಿ ಚವನ ಮಾಡಿಕೊಟ್ಟ.
ಇದಾದ ಮೇಲೆ ಆ ಕತೆ ಮುಂದುವರಿಯುತ್ತೆ. ಶರ್ಯಾತಿ ಬರ್ತಾನೆ, ಯಾವುದೋ ಒಂದು ಮಹಾಯಾಗ ಇಟ್ಕೊಂಡಿರ್ತಾನೆ, ಮಗಳು ಅಳಿಯನ್ನು ಕರಿಬೇಕು ಅಂತ. ಬಂದು ನೋಡಿದರೆ ಮಗಳ ಪಕ್ಕದಲ್ಲಿ ಬೇರೆ ಯಾರೋ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಕಥೆ. ಅವನಿಗೆ ಗೊತ್ತಿಲ್ಲ. ಏನಿದು, ನನಗೆ ಎಂಥ ಅಪಕೀರ್ತಿ ತಂದೆ ನೀನು, ಯಾರನ್ನ ಕಟ್ಕೊಂಡು ಬದುಕ್ತಾ ಇದೆಯಲ್ಲ ಅಂತ ನಗ್ತಾಳೆ ಅವಳು, ನಿನ್ನ ಅಳಿಯನೇ ಅಂತ. ಈ ಕಥೆಯಲ್ಲಿ ಏನಂದರೆ ಎರಡನೇ ಭಾಗ ಇದೆಯಲ್ಲ, ಅದು ಅಚ್ಚರಿಗಳು ಏನೇನೋ, ಹೌದೌದು. ಅವಳ ಕೌಶಲ, ಗಂಡನನ್ನು ಗುರುತಿಸಿದ್ಲು ಅನ್ನೋ ಕೌಶಲ, ಅದೆಲ್ಲ. ಆದರೆ ಬಹಳ ಮುಖ್ಯವಾದ ಅಂಶ ಯಾವುದು ಈ ಕಥೆಯಲ್ಲಿ ಅಂದರೆ, ಅವಳು ಅವನನ್ನು ಸ್ವೀಕರಿಸಿದ್ಲಲ್ಲ ಆ ಭಾಗ. ಹೌದು, ಅದು ಮನಸ್ಸಿಗೆ ತನ್ನಿಂದ ಒಂದು ತಪ್ಪಾಗಿದೆ, ಅದಕ್ಕೆ ತಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವನಿಗೆ ಕಣ್ಣಿಲ್ಲದಂತೆ ಮಾಡಿಬಿಟ್ಟಿದ್ದೀನಿ, ಅವನು ಹೆಂಗೆ ಬದುಕ್ತಾನೆ, ನಾನೇ ಅವನಿಗೆ ಕಣ್ಣಾಗಬೇಕು ಅಂತ ಸ್ವೀಕಾರ ಮಾಡಿದಲ್ಲ, ಅದು ಸುಕನ್ಯೆಯ ವೈಶಿಷ್ಟ್ಯ. ಈ ಕ್ರಿಯೆ ಇದೆಯಲ್ಲ, ಈ ಒಳ್ಳೆಯ ನಡೆ ಇದೆಯಲ್ಲ, ಇದಕ್ಕೆ ಒಳಿತೇ ಆಗತ್ತೆ ಅನ್ನೋದನ್ನು ಮುಂದಿನ ಭಾಗ ಹೇಳ್ತು. ಆ ಒಳಿತಾಗುವಾಗ ಅದಕ್ಕೆ ಇನ್ನೇನೋ ಒಂದಷ್ಟು ಸೇರ್ಕೋಬೇಕು, ಇದ್ದಕ್ಕಿದ್ದಂಗೆ ಲಾಟ್ರಿ ಹೊಡೆಯೋಲ್ಲ. ಅಲ್ಲೇನೋ ಒಂದಿಷ್ಟಿದೆ, ನಮ್ಮ ಪ್ರಯತ್ನವೂ ಬೇಕು, ಆ ಕಡೆಯಿಂದ ಏನೋ ಒಂದು ಒದಗಿ ಬರುತ್ತೆ, ಅದ್ರ ಜೊತೆ ನಮ್ಮ ಪ್ರಯತ್ನವೂ ಸೇರಿದರೆ ಒಳಿತಾಗತ್ತೆ. ಹಾಗಾಗಿ ಸುಕನ್ಯೆ ಚವನರ ಕಥೆ ಇದು, ಸುಕನ್ಯೆಯ ತ್ಯಾಗದ ಕಥೆ. ಮತ್ತೊಂದು ಟ್ವಿಸ್ಟ್ಗಳು ಮತ್ತು ಚಮತ್ಕಾರಗಳು ಎಲ್ಲವೂ ಇದೆ ಇದರಲ್ಲಿ. ಥ್ಯಾಂಕ್ ಯು. ಸೊ ಈ ಕಥೆಯ ಟ್ವಿಸ್ಟ್ಗಳು, ಅದರ ಸಂದೇಶದ ಟೇಸ್ಟು ಎಲ್ಲವನ್ನು ಕೂಡ ನೀವು ಸಂತೋಷದಿಂದ ಸ್ವೀಕರಿಸಿದ್ದೀರಾ ಅಂತ ತಿಳ್ಕೊಳ್ತಾ, ಈ ಕಥೆಯನ್ನು ಇನ್ನೂ ಒಂದಿಷ್ಟು ಜನರಿಗೆ ಹಂಚಿ, ನಮ್ಮ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇರುವಂತಹ ಅದೊಂದಿಷ್ಟು ಅನರ್ಘ್ಯ ರತ್ನಗಳನ್ನು ಹೊರ ತೆಗೆದು ನಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಆದರೆ ಸರಣಿ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.